ಕಲ್ಯಾಣ ಕರ್ನಾಟಕೋತ್ಸವ ಕಾರ್ಯಕ್ರಮದಲ್ಲಿ ಸೆಪ್ಟೆಂಬರ್ 17ರಂದು ಬೆಳಗ್ಗೆ ಇಲ್ಲಿನ ತಿಮ್ಮಾಪುರ ವೃತ್ತದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ 9 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅವರು ಪೊಲೀಸ್ ಪರೇಡ್ ರಾಷ್ಟ್ರಧ್ವಜಾರೋಹಣ ಮಾಡಿ ಸಾರ್ವಜನಿಕ ಉದ್ದೇಶಿಸಿ ಮಾತನಾಡುವರು ಎಂದು ಕೆಕೆಆರ್ಡಿಬಿ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೆಪ್ಟೆಂಬರ್ 16ರ ಸಂಜೆ ಕಲಬುರಗಿಗೆ ಆಗಮಿಸಲಿದ್ದಾರೆ. ಸೆಪ್ಟೆಂಬರ್ 17ರಂದು ಬೆಳಗ್ಗೆ ಇಲ್ಲಿನ ತಿಮ್ಮಾಪುರ ವೃತ್ತದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ 9 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅವರು ಪಟೇಲ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ 9 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅವರು ಪೊಲೀಸ್ ಪರೇಡ್ ಮೈದಾನದಲ್ಲಿ ರಾಷ್ಟ್ರದ ಧ್ವಜಾರೋಹಣ ಮಾಡಿ ಸಾರ್ವಜನಿಕ ಉದ್ದೇಶಿಸಿ ಮಾತನಾಡುವರು ಎಂದು ಕೆಕೆಆರ್ಡಿಬಿ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದರು. ಮಾನ್ಯ ಮಂತ್ರಿಗಳು ತಮಗೆ ಬೆಳೆ ಪರಿಹಾರ, ಬೆಳೆ ಹಾನಿ, ಅತಿವೃಷ್ಟಿ, ಅನಾವೃಷ್ಟಿ ಮತ್ತು ಇನ್ಶೂರೆನ್ಸ್ ಬಗ್ಗೆ ಕೂಡ ತಮಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಇಲ್ಲಿ ಉಪಸ್ಥಿತರಿರುವಂಥ ಮಾನ್ಯ ಸಚಿವರೇ, ಮಾನ್ಯ ಅಧಿಕಾರಿಗಳೇ, ಮಾಧ್ಯಮದ ಮಿತ್ರರೇ, ಈ ಒಂದು ಬರ್ತಕ್ಕಂಥ ಸೆಪ್ಟೆಂಬರ್ 17ನೇ ತಾರೀಕಿಗೆ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಯವರು ನಮ್ಮ ಕಲಬುರಗಿಗೆ 16ನೇ ತಾರೀಕಿಗೆ ಸಾಯಂಕಾಲ ಅವರು ಬರ್ತಾ ಇದ್ದಾರೆ. ಸುಮಾರು 6 ಗಂಟೆಗೆ ಬರ್ತಾರೆ. ತದನಂತರ ಸಾಯಂಕಾಲ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಒಂದು ಸಾಂಸ್ಕೃತಿಕ ಒಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾರೆ. ಯಾವೊಂದು ರೀತಿಯಿಂದ ಅವರು ಹಿಂದಿನ ವರ್ಷ ನಮ್ಮ ಕಲ್ಯಾಣ ಕರ್ನಾಟಕ, ಯಾಕಂದರೆ ನಮ್ಮ ಸರ್ಕಾರ ನುಡಿದಂತೆ ನಡೆಯುವ ನಮ್ಮ ಸರ್ಕಾರ, ಈ ವರ್ಷವೂ ಕೂಡ ನಾವು 5,000 ಕೋಟಿ ಸನ್ಮಾನ್ಯ ಮುಖ್ಯಮಂತ್ರಿಯವರು, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ನಾವು 5,000 ಕೋಟಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೀಡಿದ್ದಾರೆ. ಅದಲ್ಲದೆ ಏನು ಮೊದಲಿನ ವರ್ಷ ಸುಮಾರು 3,000 ಕೋಟಿ, ಹಿಂದಿನ 2024-25ರಲ್ಲಿ 5,000 ಕೋಟಿ ಮತ್ತು ಈ ವರ್ಷ 25-26ರಲ್ಲಿ 5,000 ಕೋಟಿ, ಅಂದರೆ ಕಳೆದ 27 ತಿಂಗಳಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಸುಮಾರು 13,000 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಈ ವರ್ಷ ಅನುಮೋದನೆಯೂ ಕೂಡ ನಮಗೆ ಗವರ್ನರ್ ಅವ್ರ ಕಡೆಯಿಂದ, ಸರ್ಕಾರ ಕಡೆಯಿಂದ ಮತ್ತು ಗವರ್ನರ್ ಅವ್ರ ಕಡೆಯಿಂದ ಈ ವರ್ಷ ಜುಲೈಯಲ್ಲೇ ನಮಗೆ ಅನುಮೋದನವನ್ನು ಸಿಕ್ಕಿದೆ. ಯಾವಾಗಲೂ ಕೂಡ ಪ್ರತಿ ವರ್ಷ ನಮಗೆ ಹಿಂದಿನ ವರ್ಷ ಅದಕ್ಕಿಂತ ಮೊದಲು ಡಿಸೆಂಬರಲ್ಲಿ ಸಿಕ್ಕಿತ್ತು, ನಂತರ ಆಗಸ್ಟ್ 17ನೇ ತಾರೀಕು ಸಿಕ್ಕಿತ್ತು, ಈ ಬಾರಿ ನಮಗೆ ಜುಲೈಯಲ್ಲಿ ಸಿಕ್ಕಿದೆ. ಕಳೆದ ಒಂದು 27 ತಿಂಗಳಲ್ಲಿ ಸುಮಾರು 6,224 ಕೋಟಿ ಅನುದಾನ, 8,000 ಕೋಟಿಯಲ್ಲಿ ಬಂದಿರುವಂಥ ಒಂದು ಅನುದಾನದಲ್ಲಿ ಮೊದಲನೇ ವರ್ಷ 31 ಮಾರ್ಚ್ 2004 ತನಕ ಸುಮಾರು 2,009 ಕೋಟಿ. ನಮ್ಮೇಲೆ ಯಾವಾಗಲೂ ಅಪಾದನೆ ಇರ್ತಿತ್ತು 1,000 ಕೋಟಿ ನಾವು ಖರ್ಚು ಮಾಡಲ್ಲ ಅಂತ, ಆದರೆ 2,009 ಕೋಟಿ ಅನುದಾನವನ್ನು ನಾವು ಖರ್ಚು ಮಾಡಿದ್ದೀವಿ. ಮತ್ತು 31 ಮಾರ್ಚ್ 2025 ತನಕ ಸುಮಾರು 3,158, ಈ ಒಂದು ಕಳೆದ ಒಂದು 5-6 ತಿಂಗಳಲ್ಲಿ 1,067 ಕೋಟಿ. ಅಂದರೆ ಈ ವರ್ಷ ಯಾವಾಗಲೂ ಕೂಡ ಮಾಡಿಲ್ಲ. ಈ ವರ್ಷ ಕನಿಷ್ಠ ನಾವು 4,000 ಕೋಟಿಗಿಂತ ಹೆಚ್ಚು ಅನುದಾನ ಒಂದು ಖರ್ಚು ಮಾಡ್ತೀವಿ. ನೀವು 27 ತಿಂಗಳಲ್ಲಿ ನೋಡಿದ್ರೆ 8,000 ಕೋಟಿಯಲ್ಲಿ ಸುಮಾರು 6,224 ಕೋಟಿ ಅನುದಾನ ನಮ್ಮ ಕಲ್ಯಾಣ ಕರ್ನಾಟಕ ಮಂಡಳಿ ವತಿಯಿಂದ ಈ ಒಂದು ಭಾಗದ ಅಭಿವೃದ್ಧಿಗಾಗಿ ನಾವು ನಮ್ಮ ಸರ್ಕಾರ ಖರ್ಚು ಮಾಡಿದ್ದೀವಿ ಅಂತ ಹೇಳಲು ಇಷ್ಟಪಡುತ್ತೇನೆ. ಮತ್ತು ಅದ್ರ ಜೊತೆಯಾಗಿ ಪ್ರತಿ ವರ್ಷ ಮಾನ್ಯ ಮುಖ್ಯಮಂತ್ರಿಯವರು ಬರ್ತಾರೆ ನಮ್ಮ ಭಾಗಕ್ಕೆ. ಈ ಒಂದು ಸೆಪ್ಟೆಂಬರ್ 17ನೇ ತಾರೀಕಿಗೆ ಕಲ್ಯಾಣ ಕರ್ನಾಟಕ ಒಂದು ಉತ್ಸವ, ಆ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ. ಅದರ ಜೊತೆಯಾಗಿ ಅವ್ರ ಜೊತೆ ಮಾನ್ಯ ಉಪಮುಖ್ಯಮಂತ್ರಿಯವರು ಕೂಡ ಬರ್ತಾ ಇದ್ದಾರೆ. ಮತ್ತು ಈ ಒಂದು ಮಿನಿಟ್ ಟು ಮಿನಿಟ್ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಬೆಳಗ್ಗೆ ಈಗ ನಮ್ದೇನಿತ್ತಂದರೆ ನಾವೊಂದು ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ತಮಗೆಲ್ಲರಿಗೆ ಬ್ರೀಫ್ ಮಾಡಬೇಕಂತ ಒಂದು ಉದ್ದೇಶ ಇತ್ತು. ಆದರೆ ತಾವು ಬೆಳಗ್ಗೆಯಿಂದ ಇಲ್ಲೇ ಇದ್ರಿ, ಆ ಒಂದು ಕಾರಣಕ್ಕಾಗಿ ಮಾನ್ಯ ಮಂತ್ರಿಗಳು, ಅಧಿಕಾರಿಗಳು ಎಲ್ಲರೂ ನಾವೇನು ವಿಚಾರ ಮಾಡಿದ್ವಿ ತಮ್ಮ ಜೊತೆ ನಾವು ಮಾತಾಡಿ ಹೋಗೋಣ ಅಂತ ಬೆಳಗ್ಗೆ 8:40ರಿಂದ 8:50ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಒಂದು ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡ್ತಾರೆ. ನಂತರ 9 ಗಂಟೆಗೆ, ಬೆಳಗ್ಗೆ 9 ಗಂಟೆಗೆ ಧ್ವಜಾರೋಹಣ, ರಾಷ್ಟ್ರ ಧ್ವಜಾರೋಹಣವನ್ನು ಮಾಡ್ತಾರೆ. ಅದ ನಂತರ ಎಲ್ಲ ಕಾರ್ಯಕ್ರಮಗಳು ಸುಮಾರು 11-11:30 ತನಕ ಆಗ್ತದೆ. ಅದೆಲ್ಲ ತಮಗೆಲ್ಲ ನಾವು ಮುಂದೆ ಇರ್ತಕ್ಕಂಥ ಒಂದು ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಏನು ನಾವು ಮಾಡ್ತಾ ಇದ್ದೀವಿ ತಮಗೆಲ್ಲರೂ ಕೂಡ ನಾವು ತಿಳಿಸ್ತೀವಿ. ಈ ಒಂದು ಕಾರ್ಯಕ್ರಮ ಯಾಕಂದರೆ
ನಮಗೆ ತಮಗೆಲ್ಲರೂ ಕೂಡ ಗೊತ್ತಿರುವಂತೆ ಈ ಒಂದು ವಿಮೋಚನಾ ದಿನ ಏನಿತ್ತು, ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಏನಿತ್ತು, ಇವಾಗ ಕಲ್ಯಾಣ ಕರ್ನಾಟಕ ಒಂದು ಉತ್ಸವ. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ.